ರೇವಣ್ಣ ಪುತ್ರ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣಗೆ ಕಾನೂನು ಸಂಕಷ್ಟ ಮುಂದುವರಿತಾ ಇದೆ. ಈ ಬೆನ್ನಲ್ಲೇ ಲುಕ್ಔಟ್ ನೋಟಿಸ್ ಕೂಡ ಜಾರಿ ಆಗ್ತಾ ಇದೆ. ಜಗತ್ತಿನ ಎಲ್ಲ ಏರ್ಪೋರ್ಟ್ಗಳಲ್ಲಿ ಪ್ರಜ್ವಲ್ ಮೇಲೆ ನಿಗಾ ಇರಿಸುವಂತಹ ಕೆಲಸ ಈ ಮೂಲಕ ಆಗ್ತಾ ಇದೆ. ಏರ್ಪೋರ್ಟ್ಗಳ ಇಮಿಗ್ರೇಷನ್ಗೆ ಲುಕ್ಔಟ್ ನೋಟಿಸ್ ಅನ್ನ ಜಾರಿಗೊಳಿಸಲಾಗಿದೆ. ಪ್ರಜ್ವಲ್ ಕಣ್ಣಿಗೆ ಬಿದ್ದ ತಕ್ಷಣ ವಶಕ್ಕೆ ಪಡೆಯುವಲ್ಲಿ ಅಥವಾ ಇನ್ಫಾರ್ಮೇಶನ್ ಕೊಡೋ ನಿಟ್ಟಿನಲ್ಲಿ ಎಸ್ಐಟಿ ಸೂಚನೆಯನ್ನ ಹೊರಡಿಸಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಸೊ ಸಾಮಾನ್ಯವಾಗಿ ಈ ಲುಕ್ಔಟ್ ನೋಟಿಸ್ ಅನ್ನ ಯಾವಾಗ ಜಾರಿ ಮಾಡ್ತಾರೆ ಅಂದ್ರೆ ಯಾವುದಾದ್ರೂ ಪ್ರಕರಣದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿದ್ರೆ, ಆಮೇಲೆ ಅವರ ಪ್ರಕರಣದಲ್ಲಿ ಭಾಗವಹಿಸುವಿಕೆ ಜೊತೆಗೆ ಕಾನೂನು ಪ್ರಕ್ರಿಯೆಗಳನ್ನ ಮುಗಿಸ್ಕೊಳ್ಳದೆ ಹಾಗೆ ದೇಶ ಬಿಟ್ಟು ಹೋಗಿದ್ರೆ ಅಂತವರ ಬಗ್ಗೆ ಮಾಹಿತಿ ಜೊತೆಗೆ ಅಂತವರನ್ನ ವಶಕ್ಕೆ ಪಡೆಯೋ ನಿಟ್ಟಿನಲ್ಲಿ ಈ ನೋಟಿಸ್ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಎವಿಡೆನ್ಷಿಯಲ್ ವ್ಯಾಲ್ಯೂ ಅಥವಾ ತನಿಖೆಯ ಭಾಗವಾಗಿರುವಂತಹ ಎವಿಡೆನ್ಸ್ಗಳನ್ನ ನಾಶ ಮಾಡ್ತಿದ್ದಾರೆ ಅನ್ನೋ ಅನುಮಾನ ಬಂದ್ರು ಈ ಲುಕ್ಔಟ್ ನೋಟಿಸ್ ಅನ್ನ ಜಾರಿಗೊಳಿಸ್ತಾರೆ. ಮೊದಲು ಅವ್ರನ್ನ ಕರ್ಕೊಂಡು ಬರಬೇಕು ಅಂತ ಹೇಳಿ. ಸೊ ಪ್ರಜ್ವಲ್ ರೇವಣ್ಣ ಅವ್ರಿಗೆ ನೋಟಿಸ್ ಸರ್ವ್ ಆಗಿದೆ. ಈಗಾಗಲೇ SIT ಸರ್ವ್ ಆಗಿದೆ. ಬಟ್ ಅವ್ರು ಕಾಲಾವಕಾಶ ಕೇಳಿದ್ದಾರೆ. ಈ ಕಡೆ ಲುಕ್ಔಟ್ ನೋಟಿಸ್ ಕೂಡ ಜಾರಿ ಆಗಿದೆ. ಸೊ ಅವರ ಪ್ರವಾಸ ಅರ್ಧಕ್ಕೆ ಮೊಟಕುಗೊಳಿಸ್ತಾರಾ? ಲುಕ್ಔಟ್ ನೋಟಿಸ್ LON ಅಂತ ಕೂಡ ಇದನ್ನ ಕರೀತಾರೆ. ನಾನು ಆಗ್ಲೇ ಹೇಳ್ತಾ ಇದ್ದೆ ಯಾವುದಕ್ಕೆ ಇದನ್ನ ಯೂಸ್ ಮಾಡ್ತಾರೆ ಅಂತ. ಮೇ 16ಕ್ಕೆ ವಾಪಸ್ ಬರ್ತೀನಿ ಅಂತ ಈಗಾಗಲೇ ಅವರ ಆಪ್ತರ ಹತ್ರ ಕೂಡ ಹೇಳ್ಕೊಂಡಿದ್ದಾರೆ. ಆಮೇಲೆ ರಿಟರ್ನ್ ಟಿಕೆಟ್ ಕೂಡ ಸಾಮಾಜಿಕ ಜಾಲತಾಣದಲ್ಲೂ ವೈರಲ್ ಆಗ್ತಾ ಇತ್ತು. ಆಮೇಲೆ ತುಂಬಾ ಜನ ಅದನ್ನ ಆಕ್ಸೆಸ್ ಕೂಡ ಮಾಡಿದ್ದಾರೆ. ಬೆಂಗಳೂರಿನಲ್ಲೇ ಹಾಗಾದ್ರೆ ಪ್ರಜ್ವಲ್ ಅವರನ್ನ ವಶಕ್ಕೆ ಪಡೆಯಲಾಗುತ್ತಾ? ಆ ಬಗ್ಗೆ ಕೂಡ ತಯಾರಿಯನ್ನ ನಡೆಸಲಾಗ್ತಾ ಇದೆಯಾ ಅನ್ನೋದು ಇಡೀ ದೇಶದಾದ್ಯಂತ ಸಂಚಲನಕ್ಕೆ ಕಾರಣ ಆಗಿರುವಂತಹ ಹಾಗೂ ಅತಿ ದೊಡ್ಡ ಪೈಶಾಚಿಕ ಕೃತ್ಯ ಎನಿಸಿಕೊಂಡಿರುವಂತಹ ಈ ಲೈಂಗಿಕ ಹಗರಣಕ್ಕೆ ಸಂಬಂಧಪಟ್ಟಂತೆ ಕೇಳಿಬರ್ತಾರೆ ಮಾತು. ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಈಗ ಲುಕ್ಔಟ್ ನೋಟಿಸ್ ಜಾರಿ ಆಗಿರೋದ್ರಿಂದ ಅವರ ಪ್ರವಾಸ ಅರ್ಧಕ್ಕೆ ಮೊಟಕುಗೊಳಿಸುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗೆ ಇದೆ? ಮಮತಾ, ಏನಂದ್ರೆ ನಿನ್ನೆ ಅಷ್ಟೇ ಪ್ರಜ್ವಲ್ ರೇವಣ್ಣ ಅವರು SIT ಮುಖ್ಯಸ್ಥರಿಗೆ ಒಂದು ವಕೀಲರ ಮೂಲಕ ಒಂದು ಪತ್ರವನ್ನ ಕಳಿಸಿದ್ರು ಮತ್ತು ಅದರ ಮಾಹಿತಿಯನ್ನ ಕೂಡ SIT ಮುಖ್ಯಸ್ಥರಿಗೆ ರವಾನಿಸುವ ಒಂದಷ್ಟು ಪ್ರಯತ್ನಗಳು ಕೂಡ ಆಗಿತ್ತು. ಅಂದ್ರೆ 7ನೇ ತಾರೀಕಿನ ತನಕ ನನಗೆ ಕಾಲಾವಕಾಶವನ್ನು ಕೊಡಿ, 7ನೇ ತಾರೀಕು ಆದ ನಂತರ ನಾನು ವಿಚಾರಣೆಗೆ ಸಕಾರಾತ್ಮಕವಾಗಿ ಸ್ಪಂದಿಸ್ತೀನಿ ಅಂತೇಳಿ ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಆದ್ರೆ SIT ಅಧಿಕಾರಿಗಳು ಮತ್ತು ಒಂದಷ್ಟು ಬೇರೆ ಬೇರೆ ತನಿಖಾ ಸಂಸ್ಥೆಗಳೇನಿತ್ತು ಅದು ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕ್ತಾ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಅವರು 7ನೇ ತಾರೀಕು ಬೆಂಗಳೂರಿಗೆ ರಿಟರ್ನ್ ಆಗ್ತಾ ಇಲ್ಲ. ಅವರು ರಿಟರ್ನ್ ಆಗ್ತಾ ಇರೋದು 15ನೇ ತಾರೀಕು ಮಧ್ಯಾಹ್ನ 12 ಗಂಟೆಗೆ ಮ್ಯೂನಿಕ್ನಲ್ಲಿ, ಅಂದ್ರೆ ಜರ್ಮನಿಯ ಮ್ಯೂನಿಕ್ ಏನಿದೆ ಅಲ್ಲಿಂದ ಹೊರಡ್ತಾರೆ ಮತ್ತು 16ನೇ ತಾರೀಕು ಬೆಳಗಿನ ಜಾವ 12:30 ಸಂದರ್ಭದಲ್ಲಿ ಮಧ್ಯರಾತ್ರಿ 12:30 ಸಂದರ್ಭಕ್ಕೆ ಬೆಂಗಳೂರಿಗೆ ಬರ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಅಂದ್ರೆ ಇವರು ಹೇಳೋ ಒಂದು ಮಾಹಿತಿ ಅಂದ್ರೆ SIT ಅಧಿಕಾರಿಗಳಿಗೆ ನೀಡೋ ಮಾಹಿತಿಯೇ ಬೇರೆ ಆಗಿದೆ, ಜೊತೆಗೆ ಅವರ ರಿಟರ್ನ್ ಟಿಕೆಟೇ ಬೇರೆ ಆಗಿರುವಂಥದ್ದು. ಇವರು ಎಲ್ಲೋ ತಪ್ಪಿಸ್ಕೊಳ್ಳುವಂತಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಅಂತೇಳಿ SIT ಅಧಿಕಾರಿಗಳು ಕೂಡ ಸಾಕಷ್ಟು ಮಾಹಿತಿಗಳನ್ನ ಕಲೆ ಹಾಕೋ ಪ್ರಯತ್ನಗಳಾಯಿತು. ಈಗ ಅವರಿಗೆ ಲುಕ್ಔಟ್ ನೋಟಿಸ್ ಅನ್ನು ಕೂಡ ಜಾರಿಯನ್ನ ಮಾಡಿರುವಂಥದ್ದು. ಯಾಕಂದ್ರೆ ಅವ್ರ ಮೇಲೆ ದಾಖಲಾಗಿರುವಂಥದ್ದು ಲೈಂಗಿಕ ದೌರ್ಜನ್ಯ ಪ್ರಕರಣ. ಆ ಹಿನ್ನೆಲೆಯಲ್ಲಿ ಅವರಿಗೆ ಲುಕ್ಔಟ್ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಜಾರಿ ಮಾಡಿದ ಬಳಿಕ ಅವರು ಇಮಿಗ್ರೇಷನ್ ಅಧಿಕಾರಿಗಳಿಗೆ ಮತ್ತು ಈ ಬೇರೆ ಬೇರೆ ತನಿಖಾ ಸಂಸ್ಥೆಗಳೇನಿದ್ದಾವೆ ತನಿಖಾ ಸಂಸ್ಥೆಗಳಿಗೂ ಕೂಡ ಅಂದ್ರೆ ಲುಕ್ಔಟ್ ನೋಟಿಸ್ ನ ಮಾಹಿತಿಗಳನ್ನ ರವಾನೆ ಮಾಡಿರುವಂಥದ್ದು. ಅಕಸ್ಮಾತ್ ಇದಕ್ಕೂ ಕೂಡ ಅವ್ರೇನಾದ್ರೂ ಬಗ್ಲಿಲ್ಲ ಅಂದ್ರೆ ನ್ಯಾಯಾಲಯದ ಮೂಲಕ ಏನು ಜಾಮೀನು ರಹಿತ ವಾರೆಂಟ್ ಅನ್ನು ತೆಗೆದುಕೊಳ್ಳೋ ಪ್ರಯತ್ನಗಳನ್ನು ಕೂಡ SIT ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಸದ್ಯಕ್ಕೆ ಅವ್ರು ಎಲ್ಲೇ ಲೊಕೇಟ್ ಆದ್ರೂ ಕೂಡ ಅಂದ್ರೆ ಇಂಡಿಯಾಕ್ಕೆ ಬಂದು ಯಾವುದೇ ಏರ್ಪೋರ್ಟ್ ನಲ್ಲಿ ಲೊಕೇಟ್ ಆದ್ರೂ ಕೂಡ ಅವರನ್ನ ತಕ್ಷಣವೇ ವಶಕ್ಕೆ ಪಡೆದುಕೊಳ್ಳುವಂಥದ್ದು ಮತ್ತು ಆ ಮಾಹಿತಿಯನ್ನ ಇಲ್ಲಿಯ ತನಿಖಾ ಸಂಸ್ಥೆಗಳಿಂದ ಆ ತನಿಖಾ ಸಂಸ್ಥೆಗಳಿಗೆ ಮಾಹಿತಿಯನ್ನು ರವಾನೆ ಮಾಡಬೇಕು ಅಂತೇಳಿ ಕೂಡ ಈಗ ಲುಕ್ಔಟ್ ನೋಟಿಸ್ ನಲ್ಲಿ ಉಲ್ಲೇಖವನ್ನ ಮಾಡಿರುವಂಥದ್ದು. ಮಮತಾ. ರೈಟ್ ಮುರಳಿ, ಹಾಗೆ ಸಂಪರ್ಕದಲ್ಲಿರಿ, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ.